ಉರ್ವ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ನಾನು ಅನಿಲ್ ಕುಮಾರ್. ಈ ದೇವಸ್ಥಾನಕ್ಕೆ ಸಾಧಾರಣ ಒಂದು 600 ವರ್ಷದ ಇತಿಹಾಸ ಇದೆ. ಹಲವಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಈ ದೇವಸ್ಥಾನವನ್ನು ಪ್ರಾರಂಭಿಸಿದ್ದಾರೆ. ಇದರ ದೊಡ್ಡ ಇತಿಹಾಸ ನಾವು ಈಗಾಗಲೇ ನಮ್ಮ ಪುಸ್ತಕ ರೂಪದಲ್ಲಿ ನಾವು ಇದನ್ನು ಹೊರಗೆ ತಂದಿದ್ದೇವೆ. ನಮ್ಮ ಮೀನುಗಾರರಿಗೆ ಮತ್ಸ್ಯ ದೇವತೆಯಾಗಿ ಈ ಅಮ್ಮ ನಮ್ಮನ್ನು ಎಲ್ಲ ಮೀನುಗಾರರನ್ನು ಹಾಗೆಯೇ ಬಂದ ಭಕ್ತರನ್ನೆಲ್ಲ ಹರಸ್ತಾ ಇದ್ದಾರೆ. 19 ವರ್ಷದ ನಂತರ ಇಲ್ಲಿ ಬ್ರಹ್ಮಕಲಶ ಸೇವೆ ಈಗ ಪ್ರಾರಂಭ ಆಗಿದೆ. 11 ತಾರೀಕಿಂದ 15 ತಾರೀಕಿನವರೆಗೆ ಬ್ರಹ್ಮಕಲಶ ಸೇವೆ ನಡೀತಾ ಇದೆ. ಇವತ್ತು ದೇವರನ್ನು ಬಾಲಾಲಯದಿಂದ ದೇವರ ಗರ್ಭಗುಡಿಗೆ ಪ್ರತಿಷ್ಠೆ ಮಾಡಿದ್ದೇವೆ. ತಾಯಿ ಬಾಲಾಲಯದಿಂದ ಇವತ್ತು ಗರ್ಭಗುಡಿಗೆ ಬಂದು ಅಲಂಕಾರ ರೂಪಿಣಿಯಾಗಿ ಇವತ್ತಿನ ಮಧ್ಯಾಹ್ನದ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತಿನ ಮಧ್ಯಾಹ್ನದ ಅನ್ನಪ್ರಸಾದ ಸೇವೆಯನ್ನು ಕೂಡ ನಾವು ಎಲ್ಲ ಭಕ್ತರಿಗೆ ಈಗಾಗಲೇ ಪ್ರಾರಂಭಿಸಿದ್ದೇವೆ. ಸಾಧಾರಣ ಒಂದು 30,000 ಅನ್ನಪ್ರಸಾದ ಇವತ್ತು ಮಧ್ಯಾಹ್ನಕ್ಕೆ ವಿತರಣೆಯಾಗಲಿದೆ. ಹಾಗೆ ಎಲ್ಲ ಭಕ್ತರು ಬಂದು ಅನ್ನಪ್ರಸಾದ ಸ್ವೀಕಾರ ಮಾಡ್ತಿದ್ದಾರೆ. 15 ತಾರೀಕಿಗೆ ಬ್ರಹ್ಮಕಲಶ ಸೇವೆ ತಾಯಿಗೆ ನಡೀಲಿಕ್ಕಿದೆ. 108 ಕಲಶದ ಸೇವೆಯು ಹಾಗೆ ಹಲವಾರು ಭಕ್ತರು ಕೊಡುವಂಥ ಎಲ್ಲ ಸೇವೆಯನ್ನು ತಾಯಿ ಮಾತೆ ಪ್ರೀತಿಯಿಂದ ಸ್ವೀಕಾರ ಮಾಡಿ ಎಲ್ಲರಿಗೆ ಅನುಗ್ರಹ ಪ್ರಸಾದ ಕೊಡಲಿ, ಎಲ್ಲರನ್ನು ಅಭಿವೃದ್ಧಿ ಪಡಿಸಲಿ, ಎಲ್ಲ ಸಮಾಜಕ್ಕೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಅಧಿದೇವತೆಯಾಗಿರುವಂಥ ಈ ಅಮ್ಮ ಮಾಮಾಯಿ ನಮ್ಮನ್ನೆಲ್ಲರನ್ನು ಹರಸಲಿ. ಎಲ್ಲ ಭಕ್ತರು ಬಂದು ತಾಯಿಯ ಸೇವೆಯಲ್ಲಿ ತನು ಮನ ಧನದಿಂದ ಸಹಕಾರ ಕೊಡಬೇಕಂತ ನಾವೆಲ್ಲ ಭಕ್ತ ಸಮೂಹದಿಂದ ಪ್ರಾರ್ಥಿಸಿದ್ದೇವೆ. ನಮ್ಮ ಬಾರ್ಕೂರು ಬಾಗ್ವಾಡಿ ಹೋಬಳಿಯಿಂದ ಹಿಡಿದು ಕೇರಳದ ಕಾಸರಗೋಡು ತನಕ ನಮ್ಮ ರಥಯಾತ್ರೆಯು ಅಮ್ಮನ ಆಮಂತ್ರಣ ಪತ್ರಿಕೆ ಎಲ್ಲ ನಾವು ತಲುಪಿಸಿದ್ದೇವೆ. ಹಾಗೆಯೇ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ಕೂಡ ನಮ್ಮ ಅಮ್ಮನ ನಾವು ರಥದ ಮೂಲಕ ಎಲ್ಲರನ್ನು ಆಮಂತ್ರಿಸಿದ್ದೇವೆ. ಎಲ್ಲ ಭಕ್ತರು ಪ್ರೀತಿಯಿಂದ ಬಂದು ಅಮ್ಮನ ಸೇವೆಯನ್ನು ಮಾಡಬೇಕಾಗಿ ಕಳಕಳಿಯಿಂದ ವಿನಂತಿಸಿದ್ದೇವೆ. ಅಮ್ಮ ಎಲ್ಲರಿಗೆ ಅನುಗ್ರಹ ಕೊಡುವ ತಾಯಿಯಾಗಿ ಇಲ್ಲಿ ಹಲವಾರು ವರ್ಷದಿಂದ ನೆಲೆಯೂರಿದ್ದಾರೆ. ಎಲ್ಲ ಭಕ್ತರಿಗೆ ಅಮ್ಮನ ಅನುಗ್ರಹ ಪ್ರಸಾದ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರನ್ನು ನಾವು ಈ ದೇವಸ್ಥಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಲಕ್ಷ್ಮಣ ಕೋಡಿಕಲ್ ಅಂತ ಆಡಳಿತ ಮುಕ್ತೇಶ್ವರರು ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶ ಮಾಡಬೇಕೆಂಬ ಒಂದು ನಿರ್ಣಯದಂತೆ ದಿನಾಂಕ 11ರಿಂದ ಮೊನ್ನೆ 15ರ ತನಕ ಬ್ರಹ್ಮಕಲಶ ನಡೆಯುತ್ತಿದೆ. 9ನೇ ತಾರೀಕಿನಂತೂ ಇದರ ಪೂರ್ವಭಾವಿಯಾಗಿ ಹೊರೆಕಾಣಿಕೆ ಬಹಳ ವಿಜೃಂಭಣೆ ನಡೆದಿದೆ. ತಾಯಿ ಬಹಳ ವಿಜೃಂಭಣೆಯಿಂದ ಯಾವುದೇ ತೊಂದರೆಗಳಿಲ್ಲದಾಗೆ ತಾಯಿ ಅದನ್ನು ನಡೆಸಿಕೊಟ್ಟಿದ್ದಾಳೆ. ಅದೇ ರೀತಿ ಮೊನ್ನೆ 11ನೇ ತಾರೀಕಿನಿಂದ ಬ್ರಹ್ಮಕಲಶಕ್ಕೆ ಬೇಕಾದಂಥ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದ್ದವು. ಇವತ್ತು ತಾಯಿಯ ಪ್ರತಿಷ್ಠೆಯಾಗಿ ತಾಯಿಯನ್ನು ಬಾಲಾಲಯದಿಂದ ಗರ್ಭಗುಡಿಗೆ ಸ್ಥಳಾಂತರಿಸಲಾಗಿದೆ. ಜನ ಸಾಗರದಂತೆ ಒಂದು ತಾಯಿಯ ಸೇವೆಯನ್ನು ಮಾಡ್ತಿದ್ದಾರೆ. ಹೆಚ್ಚು ಕಮ್ಮಿ 5 ದಿವಸದಲ್ಲಿ 1.5 ಲಕ್ಷದಷ್ಟು ಮಂದಿ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಒಂದು ಗುರಿಯನ್ನು ನಾವು ಇಟ್ಟಿದ್ದೇವೆ. ಅದೇ ರೀತಿ ಇವತ್ತು ಕೂಡ 25ರಿಂದ ಬರೀ ಮಧ್ಯಾಹ್ನದನೇ ಅನ್ನಪ್ರಸಾದ 25,000ಕ್ಕೆ ದಾಟುತ್ತೆ. ಅದೇ ರೀತಿ ರಾತ್ರಿ ಕೂಡ 25-30 ಸಾವಿರ ಅನ್ನಪ್ರಸಾದ ಹೋಗುವಂಥದ್ದು ಸಾಧ್ಯತೆ ಇದೆ. ಬ್ರಹ್ಮಕಲಶ ಆದ ನಂತರ 16ನೇ ತಾರೀಕಿಗೆ ನಮ್ಮ ವರ್ಷಾವಧಿ ಜಾತ್ರೆಯ ಪ್ರಯುಕ್ತವಾಗಿ ಪ್ರಸಾದ ಹಾರಿಸುವ ಕಾರ್ಯ ಕೂಡ ಇದೆ. ಅದ ನಂತರ 23ನೇ ತಾರೀಕು ಚಂಡಿಕಾಯಾಗ, 26ನೇ 27ಕ್ಕೆ ತಾಯಿಯ ವರ್ಷಾವಧಿ ಜಾತ್ರೆ ಕೂಡ ನಡೆಯಲಿಕ್ಕಿದೆ. ವರ್ಷಾವಧಿ ಜಾತ್ರೆ ಆದ ನಂತರ 2ನೇ ತಾರೀಕಿಗೆ ಪರಿವಾರ ದೇವರುಗಳಾದ ಮಲರಾಯ ಧೂಮಾದೇವಿಗಳಿಗೆ ನೇಮೋತ್ಸವ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಗಳಲ್ಲಿ ಕೂಡ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಆ ತಾಯಿಯ ಸೇವೆಯನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳು ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಬರುವ ನಿರೀಕ್ಷೆಯಲ್ಲಿ ನಾವು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಎಲ್ಲ ನಮ್ಮ ಆಡಳಿತ ವರ್ಗದವರು ಕೂಡ ನಡೆಸ್ತಿದ್ದಾರೆ. ಯಾವುದೇ ತೊಂದರೆಗಳಿಲ್ಲದರೆ ತಾಯಿ ಮಾರಿಯಮ್ಮ ಎಲ್ಲ ಕಾರ್ಯಗಳನ್ನು ಕೂಡ ಸುಸೂತ್ರವಾಗಿ ನಡೆಯುವುದನ್ನು ನಾವು ಇಲ್ಲಿ ಕಾಣಬಹುದು.
ಮಾರಿಯಮ್ಮ ನೆಲೆಯಾಗಿರುವ ಪೂರ್ವದಲ್ಲಿರುವ ಕ್ಷೇತ್ರ, ಪೂರ್ವದಲ್ಲಿರುವ ಕ್ಷೇತ್ರ. ಕುಂಭ ಮಾಸದಲ್ಲಿ ಸುಮಾರು 600 ವರ್ಷಗಳ ಇತಿಹಾಸವಿರುವ ಉರ್ವಾ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶದ ಸಂಭ್ರಮ ಆರಂಭಗೊಂಡಿದೆ. ಫೆಬ್ರವರಿ 13ರ ಮಂಗಳವಾರ ಬಾಲಾಲಯದಲ್ಲಿದ್ದ ಶ್ರೀ ಮಾರಿಯಮ್ಮ ದೇವರನ್ನು ಗರ್ಭಗುಡಿಗೆ ವಾದ್ಯಘೋಷಗಳೊಂದಿಗೆ ತಂದು ವಿಜೃಂಭಣೆಯಿಂದ ಪುನರ್ ಪ್ರತಿಷ್ಠಾಪಿಸಲಾಯಿತು. ಈ ಸಂದರ್ಭ ಪ್ರತಿಷ್ಠಾ ಕಲಶ ಪಂಚಬ್ರಹ್ಮ ಮಹಾಮಂತ್ರ ಹೋಮ ನಡೆಯಿತು. ಬ್ರಹ್ಮ ಕಲಶದ ವಿಧಿವಿಧಾನಗಳು ಫೆಬ್ರವರಿ 11ರಿಂದ 15ರವರೆಗೆ ನಡೆದು ಫೆಬ್ರವರಿ 15ರಂದು ಬೆಳಗ್ಗೆ 8:12ರ ಸುಮುಹೂರ್ತದಲ್ಲಿ ಶ್ರೀ ಮಾರಿಯಮ್ಮ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ. ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಪ್ರತಿದಿನ ವೈದಿಕ ವಿಧಿವಿಧಾನಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ ನಡೆಯುತ್ತಿದೆ. ಸುಮಾರು 600 ವರ್ಷಗಳ ಹಿಂದೆ ಮೊಗವೀರರ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಚುಲ್ಲಿ ಗುರಿಕಾರ ಕುಟುಂಬದ ವ್ಯಕ್ತಿಯೊಬ್ಬರು ವ್ಯಾಪಾರ ಭೇಟಿಗಾಗಿ ಘಟ್ಟ ಪ್ರದೇಶಕ್ಕೆ ಹೋಗಿದ್ದರು. ಮನೆಗೆ ಹಿಂದಿರುಗುವಾಗ ಯಾವುದೋ ದೈವಿಕ ಶಕ್ತಿಯು ತನ್ನನ್ನು ಹಿಂಬಾಲಿಸುತ್ತಿದೆ ಎಂದು ಅವರು ಭಾವಿಸಿದರು ಮತ್ತು ಅವರ ದೇಹವು ಅಲುಗಾಡಲು ಮತ್ತು ನಡುಗಲು ಪ್ರಾರಂಭಿಸಿದೆ ಎಂದು ಅವರಿಗೆ ಭಾಸವಾಯಿತು. ಅಂದರೆ ದೇವಿಯು ಮಾನವ ದೇಹವನ್ನು ಪ್ರವೇಶಿಸಿ ಅವರ ಮೂಲಕ ಮಾತನಾಡುತ್ತಾಳೆ. ತನ್ನೊಂದಿಗೆ ತಾನು ವಾಸಿಸುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ದೇವರು ಅವರಿಗೆ ಹೇಳಿದಂತೆ ಭಾಸವಾಗುತ್ತದೆ. ನಂತರ ಅವರು ಉರ್ವಾವನ್ನು ತಲುಪಿದ್ರು ಮತ್ತು ಅಲ್ಲಿ ದೇವಿಗೆ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು ಎಂದು ಕಥೆಗಳಲ್ಲಿ ಹೇಳಲಾಗಿದೆ. ಮೊಗವೀರ ಸಮಾಜದ 7 ಪಟ್ಟಣಗಳ ಸದಸ್ಯರು ಕುದ್ರೋಳಿಯಿಂದ ಹೊಸಬೆಟ್ಟುವರೆಗೆ ಸಭೆ ನಡೆಸಿ ಉರ್ವಾದಲ್ಲಿ ದೇವಾಲಯ ನಿರ್ಮಿಸಲು ಸಹಕಾರ ನೀಡಿದರು ಎಂಬ ಐತಿಹ್ಯವಿದೆ. ಇಂದಿಗೂ ಮೊಗವೀರರು ತಮ್ಮ ಕುಲಕಸಬು ಮೀನು ಹಿಡಿಯಲು ಹೊರಡುವ ಮುನ್ನ ಮಾರಿಯಮ್ಮ ದೇವರನ್ನು ಪ್ರಾರ್ಥಿಸುತ್ತಾರೆ. ಹರಕೆ ರೂಪದಲ್ಲಿ ಚಿನ್ನದ ಮೀನಿನ ಸರ, ಚಿನ್ನದ ನಾಣ್ಯಗಳನ್ನು ಸಮರ್ಪಿಸುತ್ತಾರೆ. ಉರ್ವಾ ಶ್ರೀ ಮಾರಿಯಮ್ಮ ದೇವರಿಗೆ ಸುಮಾರು 19 ವರ್ಷಗಳ ಬಳಿಕ ನಡೆಯುವ ಬ್ರಹ್ಮ ಕಲಶದ ಸಂಭ್ರಮದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಇತರೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪುನೀತರಾಗುತ್ತಿದ್ದಾರೆ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಪೂರ್ವದಲ್ಲಿರುವ ಕ್ಷೇತ್ರ, ಪೂರ್ವದಲ್ಲಿರುವ ಕ್ಷೇತ್ರ. ಕುಂಭ ಮಾಸದಲ್ಲಿ ಸಂಭ್ರಮ ಮೆರೆವ ಪರ್ವ ಪೂಜೆಗಳ ಕ್ಷೇತ್ರ, ಪರ್ವ ಪೂಜೆಗಳ ಕ್ಷೇತ್ರ. ಇದು ಭಕ್ತಿ ಭಾವದ ಕ್ಷೇತ್ರ, ಇದು ದಿವ್ಯ ಶಕ್ತಿಯ ಕ್ಷೇತ್ರ, ಇದು ಭಕ್ತಿ ಭಾವದ ಕ್ಷೇತ್ರ, ಇದು ದಿವ್ಯ ಶಕ್ತಿಯ ಕ್ಷೇತ್ರ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಪೂರ್ವದಲ್ಲಿರುವ ಕ್ಷೇತ್ರ, ಪೂರ್ವದಲ್ಲಿರುವ ಕ್ಷೇತ್ರ. ಕುಂಭ ಮಾಸದಲ್ಲಿ ಸಂಭ್ರಮ ಮೆರೆವ ಪರ್ವ ಪೂಜೆಗಳ ಕ್ಷೇತ್ರ, ಪರ್ವ ಪೂಜೆಗಳ ಕ್ಷೇತ್ರ. ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಿವಾಯ ನಮೋ ನಮಃ ಶಿವಾಯ ಚ ಶಿವಾಯ ನಮೋ ನಮಃ ಶಿವಾಯ ಚ ಶಿವಾಯ ಚ ಶಿವಾಯ ಶಿವಾಯ ಚ ಶಿವತರಾಯ ಶಿವತರಾಯ ಚ ಶಿವಾಯ ಶಿವಾಯ ಚ ಶಿವತರಾಯ ಚ ಶಿವತರಾಯ ಶಿವತರಾಯ ಚ ನಮೋ ನಮಃ ಶಿವತರಾಯ ಶಿವತರಾಯ ಚ ನಮಃ ಶಿವತರಾಯ ಶಿವಾಯ
आयतनवान् भवति यः पञ्चम्यस्यायतनं वेद आयतनवान् भवति आपो वै पञ्चम्यस्यायतनम् आयतनवान् भवति एवं वेद योपामायतनं वेद आयतनवान् भवति सम्पत्सनो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योऽप्सुनां प्रतिष्ठितां वेद प्रत्येव तिष्ठति यो वेदोऽगौ स्वरब्रह्म वेद वेदपरिष्ठितः तस्य प्रकृतिः
ಭಕ್ತಾದಿಗಳಿಗೆ ಮಾತೆಯ ದರ್ಶನಕ್ಕೆ ಆ ಬಳಿಕ ಅವಕಾಶವಿದೆ. ಸ್ವಲ್ಪ ಸಮಯದ ಬಳಿಕ ಈ ಅವಕಾಶ ಹೂವಿನ ಪೂಜೆಯ ಆರಾಧನೆ, ಕುಂಕುಮಾರ್ಚನೆಯ ಸಮರ್ಪಣೆ, ಸಹಸ್ರನಾಮದ ಸಂಕೀರ್ತನೆ, ಭಾವುಕ ಹೆಜ್ಜೆಯ ಪ್ರದಕ್ಷಿಣೆ. ಹೂವಿನ ಪೂಜೆಯ ಆರಾಧನೆ, ಕುಂಕುಮಾರ್ಚನೆಯ ಸಮರ್ಪಣೆ, ಸಹಸ್ರನಾಮದ ಸಂಕೀರ್ತನೆ, ಭಾವುಕ ಹೆಜ್ಜೆಯ ಪ್ರದಕ್ಷಿಣೆ. ಇದು ಭಕ್ತಿ ಭಾವದ ಕ್ಷೇತ್ರ, ಇದು ದಿವ್ಯ ಶಕ್ತಿಯ ಕ್ಷೇತ್ರ. ಇದು ಭಕ್ತಿ ಭಾವದ ಕ್ಷೇತ್ರ, ಇದು ದಿವ್ಯ ಶಕ್ತಿಯ ಕ್ಷೇತ್ರ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಉರುವದಲ್ಲಿರುವ ಕ್ಷೇತ್ರ, ಉರುವದಲ್ಲಿರುವ ಕ್ಷೇತ್ರ. ಕುಂಭ ಮಾಸದಲ್ಲಿ ಸಂಭ್ರಮ ಮೆರೆವ ಪರ್ವ ಪೂಜೆಗಳ ಕ್ಷೇತ್ರ, ಪರ್ವ ಪೂಜೆಗಳ ಕ್ಷೇತ್ರ. ತಿಂಗಳಿಗೊಮ್ಮೆ ಸ್ವಯಂವರ, ಪೂಜೆಯು ನಡೆಯುವ ದೇಗುಲ.
ದುರ್ಗಾದೇವಿಗೆ ನಮಸ್ಕಾರ, ಸೇವೆಯ ನೀಡುವ ಪುಣ್ಯ ಸ್ಥಳ. ತಿಂಗಳಿಗೊಮ್ಮೆ ಸ್ವಯಂವರ, ಪೂಜೆಯು ನಡೆಯುವ ದೇಗುಲ. ದುರ್ಗಾದೇವಿಗೆ ನಮಸ್ಕಾರ, ಸೇವೆಯ ನೀಡುವ ಪುಣ್ಯ ಸ್ಥಳ. ಭಕ್ತಿ ಭಾವದ ಕ್ಷೇತ್ರ, ಇದು ದಿವ್ಯ ಶಕ್ತಿಯ ಕ್ಷೇತ್ರ. ಇದು ಭಕ್ತಿ ಭಾವದ ಕ್ಷೇತ್ರ, ಇದು ದಿವ್ಯ ಶಕ್ತಿಯ ಕ್ಷೇತ್ರ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಉರುವದಲ್ಲಿರುವ ಕ್ಷೇತ್ರ, ಉರುವದಲ್ಲಿರುವ ಕ್ಷೇತ್ರ. ಕುಂಭ ಮಾಸದಲ್ಲಿ ಸಂಭ್ರಮ ಮೆರೆವ ಪರ್ವ ಪೂಜೆಗಳ ಕ್ಷೇತ್ರ, ಪರ್ವ ಪೂಜೆಗಳ ಕ್ಷೇತ್ರ.